ಎಸ್, ಇನ್ನು ದರ್ಶನ್ ಅಭಿಮಾನಿಗಳು ಮೈಸೂರಿನಲ್ಲೂ ಕೂಡ ಸಂಭ್ರಮಿಸ್ತಾ ಇದ್ದಾರೆ. ಮೈಸೂರಿನ ಸಂಗಮ್ ಥಿಯೇಟರ್ ಬಳಿಯಂತೂ ನೋಟಿನ ಹಾರನೇ ಹಾಕಿದ್ದಾರೆ. 200 ರೂಪಾಯಿ ನೋಟು, 50 ರೂಪಾಯಿ ನೋಟಿನ ಹಾರ ಮಾಡಿದ್ದಾರೆ. ಒಂದು ವಾರದಿಂದ ಈ ನೋಟಿನ ಹಾರದ ತಯಾರಿ ಕೂಡ ನಡೆದಿತ್ತು. ಇವತ್ತು ಭರ್ಜರಿ ಸಂಭ್ರಮ. ನಾವು ಮೈಸೂರು ಪ್ರತಿನಿಧಿ ರಾಮ್ ಈ ಬಗ್ಗೆ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ ಮನೆ. ರಾಜ್ಯಾದ್ಯಂತ ದರ್ಶನ್ ಅಭಿಮಾನದ ಡೆವಿಲ್ ಚಿತ್ರದ ಸಡಗರ ಸಂಭ್ರಮ ಮುಗಿಲು ಮುಟ್ಟಿದೆ. ಮೈಸೂರು ಹೇಳಿ ಕೇಳಿ ದರ್ಶನ್ ಅವರ ತವರೂರು. ಹೀಗಾಗಿ ಇಲ್ಲಿ ಹಬ್ಬದ ವಾತಾವರಣ ಮನೆ ಮಾಡಿದೆ. ನಾನೀಗ ಮೈಸೂರಿನ ಸಂಗಮ್ ಚಿತ್ರಮಂದಿರದ ಬಳಿ ಇದ್ದೇನೆ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ವಿಶೇಷವಾಗಿ 100 ಅಡಿ ಕಟೌಟ್ ಅನ್ನು ಹಾಕ್ಸಿರೋದಲ್ಲದೆ ಆ ಕಟೌಟ್ಗೆ ಹಣದ ಹಾರವನ್ನು ಹಾಕುವಂತ ಕೆಲಸವನ್ನ ದರ್ಶನ್ ಅವರ ಆಪ್ತರು ಮಾಡಿದ್ದಾರೆ. ಈಗ ನೀವು ನೋಡ್ತಾ ಇರುವಂತದ್ದು ವಿಶೇಷವಾದಂತಹ ಹಣದಲ್ಲೇ ತಯಾರಿಸಿದಂಥ ಹಾರ. ಅಂದರೆ ಸಾಕಷ್ಟು ಬೇರೆ ಬೇರೆ ನೋಟುಗಳನ್ನು ಬಳಸಿಕೊಂಡು 100 ರೂಪಾಯಿ, 50 ರೂಪಾಯಿ, 200 ರೂಪಾಯಿ ನೋಟುಗಳನ್ನು ಬಳಸಿಕೊಂಡು ಒಂದು ವಿಶೇಷವಾದಂಥ ಹಾರವನ್ನು ಸಿದ್ಧಪಡಿಸಿ ಅದನ್ನು 100 ಅಡಿ ಕಟೌಟ್ ಏನು ದರ್ಶನ್ ಅವರು ಸಂಗಮ್ ಥಿಯೇಟರ್ ಮುಂಭಾಗದಲ್ಲಿ ಹಾಕಲಾಗಿದೆ ಅದಕ್ಕೆ ಹಾಕುವಂಥ ಕೆಲಸವನ್ನು ಮಾಡಿದರೆ. ಇದರ ಜೊತೆಗೆ ಸಾಕಷ್ಟು ಅಭಿಮಾನಿಗಳಿಗಾಗಲೇ ಸಿನಿಮಾವನ್ನು ನೋಡಿದ್ರು. ಸಡಗರ ಸಂಭ್ರಮ ಮುಗಿಲು ಮುಟ್ಟಿತು. ವಿಶೇಷವಾದಂತಹ ಕಟೌಟ್, ಅದರ ಜೊತೆಗೆ ವಿಶೇಷವಾದಂತಹ ಹಾರ ಅಂತಲೇ ಹೇಳ್ಬೋದು. ದರ್ಶನ್ ಅವರ ಆಪ್ತರು ಕಳೆದ ಒಂದು ವಾರದಿಂದಲೂ ಸಹ ಇದಕ್ಕಾಗಿ ಸಿದ್ಧತೆಯನ್ನ ಮಾಡಿದ್ರು. ಇವತ್ತು ಏನು ಈ ಒಂದು ಡೆವಿಲ್ ಚಿತ್ರ ಬಿಡುಗಡೆ ಆಗ್ತದೆ, ಹಬ್ಬದ ವಾತಾವರಣ ಇರಬೇಕು, ಮೈಸೂರಿನಲ್ಲಿ ಇಡೀ ರಾಜ್ಯವೇ ತಿರುಗಿ ನೋಡಬೇಕು, ಆ ರೀತಿಯಾಗಿ ಆಗಬೇಕು ಅಂತೇಳಿ ಅಭಿಮಾನಿಗಳು ಮಾಡಿದ್ರು. ಅಭಿಮಾನಿಗಳಿಗೆ ನಮ್ಮ ಜೊತೆ ಇದ್ದಾರೆ. ಸರ್ ಹೇಳಿ, ಎಲ್ಲ ಕಡೆಗಳಲ್ಲೂ ಸಹ ಹಾಲಿನ ಅಭಿಷೇಕ ಆಗ್ತಾ ಇದೆ, ವಿಶೇಷ ಹಾರ ಹಾಕಿದರೆ, ನೀವು ನೋಟಿನ ಹಾರ ಹಾಕಿದ್ದೀರಾ? ಹೌದು ಸರ್, ಕರ್ನಾಟಕದಲ್ಲಿ ನಮಗೆ ತಿಳಿದಿರಂಗೆ ಯಾರು ಈ ಥರ ಮಾಡಿಲ್ಲ. ಇದೇ ಫಸ್ಟು ನಮಗೆ ಗೊತ್ತಿರಂಗೆ ಹಾಕಿದ್ದೀವಿ. ಸೆಲೆಬ್ರೇಷನ್ ಇಲ್ಲಿ ಅಂತಲ್ಲ, ಇಡೀ ಕರ್ನಾಟಕದಲ್ಲಿ ಎಲ್ಲ ಕಡೆ ವಿಧವಾಗಿ ಇದೇ ಥರ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಎಲ್ಲ ಅಭಿಮಾನಿಗಳು, ಎಲ್ಲ ನಮ್ಮ ಸೆಲೆಬ್ರಿಟಿಗಳು. ನೋಡ್ತಾ ಇದ್ದೀರಲ್ಲ, 200, 100, 50 ಆಯಿತು ಸರ್, ಒಂದು ವಾರ ಹಿಡಿತು. ಸರ್ ತುಂಬ ಚೆನ್ನಾಗಿ ಓಪನಿಂಗ್ ಆಗಿದೆ ಸರ್, ತುಂಬ ಚೆನ್ನಾಗಿದೆ ಮೂವಿ, ಚೆನ್ನಾಗಿ ಮೂಡ್ ಬಂದಿದೆ. ದಯವಿಟ್ಟು ಎಲ್ಲರೂ, ಎಲ್ಲ ನಮ್ಮ ಯಜಮಾನರು ಸೆಲೆಬ್ರಿಟಿಗಳಾಗ್ತವೆ, ನಾವು ಸೆಲೆಬ್ರಿಟಿನೇ, ದಯವಿಟ್ಟು ಶಾಂತಿ ರೀತಿಯಾಗಿ ದಯವಿಟ್ಟು ಎಲ್ಲ ಕಡೆ ಮೂವಿನ ಸಕ್ಸಸ್ ಮಾಡಿ ಅಂತ ನಾವು ಕೇಳ್ಕೊತೀವಿ. ನೋಟಿನ ಹಾರ ಹಾಕಬೇಕು ಅಂತ ಹೇಗೆ ಅನ್ನಿಸ್ತು, ಮತ್ತು ಈ ಐಡಿಯಾ ಹೇಗೆ ಬಂತು, ಯಾರು ಮಾಡಿದ್ದು, ಹೇಗೆ ಅಂತ? ವರ್ಷ ನಾವು ನಮ್ಮ ಕುವೆಂಪು ನಗರ ಜೋಡಿ ಬಸವನ ದೇವಸ್ಥಾನದಲ್ಲಿ ಗಣಪತಿ ಕೂರಿಸ್ತೀವಿ. ಇದೇ ಥರ ಒಂದು ವರ್ಷ ನಾವು ದೇವ್ರಿಗೆ ಹೂವಿನ ಅಲಂಕಾರ ಮಾಡಿಸಿದೆ. ನಮ್ಮ ಯಜಮಾನರು ಒಂಥರ ನಮಗೆ ದೇವ್ರಿದ್ದಂಗೆ, ಅದಕ್ಕೋಸ್ಕರ ನಮ್ಮ ದೇವ್ರಿಗೆ ಈ ಸತಿ ನಮ್ಮ ಯಜಮಾನರು ಏನೋ ತೊಂದರೆಯಲ್ಲಿದ್ದಾರೆ, ಅದಕ್ಕೋಸ್ಕರ ಹೊರಗಡೆ ಇದ್ದೀರಿ, ನಾವು ಅವ್ರಿಗೆ ಹಾಕ್ತಿದ್ವಿ, ಒಳಗಿದಾರಲ್ವಾ, ಸೊ ಅದಕ್ಕೆ ಈ ಥರ ಹಾಕಿದ್ದೀವಿ ಸರ್. ಅದಿನ್ನೂ 10 ಪಟ್ಟು ಜಾಸ್ತಿ ಆಗ್ತಿತ್ತು ಸರ್. ಅಷ್ಟೇ, ಇನ್ನೂ ಇದೇನು ಇವಾಗಲೂ ಏನು ಕಮ್ಮಿ ಏನಿಲ್ಲ ಸರ್, ಜಾಸ್ತಿನೇ ಆಗಿದೆ. ಇನ್ನೂ ಚೆನ್ನಾಗಿ ಆಗ್ತಿತ್ತು ಸರ್. ಅಷ್ಟು ಸರ್, ಖಂಡಿತ ಮಿಸ್ ಏನು ಮಾಡ್ಕೊಳ್ಳಲ್ಲ ಸರ್. ಎಲ್ಲರೂ ನೋಡಿ, ಇಲ್ಲಿರೋ ಅಭಿಮಾನಿಗಳು ಎಲ್ಲರಲ್ಲೂ ನಮ್ಮ ಬಾಸ್ ಇದ್ದಾರೆ ಸರ್, ಅದೇ ಖುಷಿ ನಮಗೆ. ಏನೋ ಸರ್, ಬ್ಯಾಡ್ ಟೈಮ್ ಅಷ್ಟೇ, ಏನು ಹೇಳೋಕ್ಕ ಬೇಜಾರೇನಿಲ್ಲ ಸರ್, ಖುಷಿ ಇದೆ, ಬಟ್ ಏನು ಮಾಡೋಕ್ಕಾಗಲ್ಲ, ಟೈಮ್ ಬ್ಯಾಡ್ ಟೈಮ್ ಅಷ್ಟೇ. ಸರಿ ಹೋಗುತ್ತೆ, ಒಳ್ಳೆ ಟೈಮ್ ಬಂದೇ ಬರುತ್ತೆ, ಅದಕ್ಕೋಸ್ಕರ ಕಾಯ್ಬೇಕು, ಕಾಯ್ತೀವಿ, ಎಲ್ಲರೂ ಕಾಯ್ತಾರೆ. ಮೈಸೂರು ಬಂದು ದರ್ಶನ್ ಸರ್ ಅವ್ರ ಕೋಟೆ ಇದ್ದಂಗೆ, ನಾವೆಲ್ಲ ದರ್ಶನ್ ಸರ್ ಅವ್ರ ದೊಡ್ಡ ಅಭಿಮಾನಿಗಳು. ಅದಕ್ಕೋಸ್ಕರ ನಮ್ಮ ಖುಷಿಗೋಸ್ಕರ ಈ ರೀತಿ ದುಡ್ಡಂದು ಹಾರ ಹಾಕಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಸರ್. ಇದು ಮೈಸೂರು ಅಭಿಮಾನಿಗಳ ಅಭಿಮಾನದ ಮಾತು. ನೋಟಿನ ಹಾರಕವನ್ನು ಹಾಕಿ ವಿಶೇಷವಾಗಿ ನಾವು ಸೆಲೆಬ್ರೇಷನ್ ಮಾಡ್ತಾ ಇದ್ದೇವೆ. ಇಡೀ ರಾಜ್ಯದಲ್ಲಿ ಮೈಸೂರು ವಿಭಿನ್ನವಾಗಿರಬೇಕು, ವಿಶೇಷವಾಗಿರಬೇಕು, ಯಾಕಂದ್ರೆ ಇದು ದರ್ಶನ್ ಅವರ ತವರೂರು. ಹೀಗಾಗಿ ಡೆವಿಲ್ ಸಿನಿಮಾ ಅದ್ಭುತವಾಗಿದೆ. ಎಲ್ಲರೂ ಬಂದು ಸಿನಿಮಾವನ್ನು ನೋಡಿ ಸ್ಟಾರ್ ವಾರ್ ಅನ್ನ ಮಾಡಬೇಡಿ ಅನ್ನೋ ಒಂದು ಮನವಿಯನ್ನು ಸಹ ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್, TV9 ಮೈಸೂರು. ಎಸ್, ಬೆಂಗಳೂರು, ಮೈಸೂರು ಸೇರಿದಂತೆ ರಾಜ್ಯದ ಹಲವು ಕಡೆಗಳಲ್ಲಿ ದರ್ಶನ್ ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ತಾ ಇದೆ. 300 ಥಿಯೇಟರ್ಗಳಲ್ಲಿ ರಿಲೀಸ್ ಆಗಿರುವಂತಹ ದರ್ಶನ್ ಅಭಿನಯದ ಡೆವಿಲ್ ಚಿತ್ರ ಫಸ್ಟ್ ಶೋ ನೋಡಿ ಸಂಭ್ರಮಿಸ್ತಾ ಇದ್ದಾರೆ ಅಭಿಮಾನಿಗಳು. ಕೆಲವು ಕಡೆ ಬಿರಿಯಾನಿ ವ್ಯವಸ್ಥೆ ಇದೆ, ಇನ್ನು ಕೆಲವು ಕಡೆಗಳಲ್ಲಿ ಕಟೌಟ್ಗಳಿಗೆ ನೋಟಿನ ಹಾರ ಹಾಕಿ ಸಂಭ್ರಮಿಸ್ತಾ ಇದ್ದಾರೆ, ಪಟಾಕಿ ಸಿಡಿಸಿ ಸಂಭ್ರಮಿಸ್ತಾ ಇದ್ದಾರೆ, ಸಿಹಿ ಹಂಚಿ ಸಂಭ್ರಮಿಸ್ತಾ ಇದ್ದಾರೆ. ಒಟ್ಟಾರೆ ದರ್ಶನ್ ಅವರ ಅಭಿಮಾನಿಗಳನ್ನ ಸೆಲೆಬ್ರಿಟೀಸ್ ಅಂತ ಕರೀತಾ ಇದ್ದಾರೆ. ಅವರು ಅದೇ ರೀತಿಯಲ್ಲಿ ದರ್ಶನ್ ಚಿತ್ರವನ್ನು ಸೆಲೆಬ್ರೇಟ್ ಮಾಡ್ತಿದ್ದಾರೆ.